ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಟೈಮ್ಸ್ ನೌ ಇಟಿಜಿ ಲೋಕಸಭಾ ಚುನಾವಣಾ ಪೂರ್ವ ಸರ್ವೆ. ಮೂರನೇ ಬಾರಿಯೂ ಮೋದಿಗೆ ಅಧಿಕಾರ ಎಂದ ಸಮೀಕ್ಷೆ. 333 ರಿಂದ 363 ಕ್ಷೇತ್ರಗಳನ್ನು ಕೇಸರಿ ಪಡೆ ಗೆಲ್ಲೋ ಭರವಸೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ರಣಕಹಳೆ. ಪ್ರಚಾರ ವಾಹನಗಳಿಗೆ ಬಿವೈ ವಿಜಯೇಂದ್ರ ಚಾಲನೆ. ವಿಕಸಿತ ಭಾರತ ಮೋದಿ ಗ್ಯಾರಂಟಿ ಎಂಬ ಶೀರ್ಷಿಕೆಯಡಿ ಪ್ರಚಾರಕ್ಕೆ ಸಜ್ಜು. ರಾಜಕಾರಣದಲ್ಲಿ ಅಡಕತ್ತರಿಗೆ ಸಿಲುಕಿದ ಬಸವರಾಜ ಬೊಮ್ಮಾಯಿ. ಹಾವೇರಿ ಗದಗ ಕ್ಷೇತ್ರದಿಂದ ಕಣಕ್ಕಿಳಿಯುವಂತೆ ಹೈಕಮಾಂಡ್ ಸೂಚನೆ. ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಅತಂತ್ರ ಆಗ್ತೀನಿ ಎಂಬ ಆತಂಕದಲ್ಲಿ ಮಾಜಿ ಸಿಎಂ. ಎರಡು ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಒಳ್ಳೆ ಲೀಡ್ನಲ್ಲಿ ಗೆಲ್ತೀವಿ. ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿಶ್ವಾಸದ ಮಾತು. 7 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ. ಒಗ್ಗಟ್ಟಿಂದ ಕೆಲಸ ಮಾಡಬೇಕು. ತುಮಕೂರು ಗೆಲ್ಲುವ ಸಾಧ್ಯತೆ ಇದೆ. ಅಸಮಾಧಾನಿತರನ್ನ ಹೈಕಮಾಂಡ್ ಮನವೊಲಿಸಲಿದೆ ಎಂದ ಗೃಹ ಸಚಿವ ಜಿ ಪರಮೇಶ್ವರ್. ಬೆಳಗಾವಿ ಲೋಕ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಜಟಾಪಟಿ. ಟಿಕೆಟ್ ಫೈನಲ್ಗೂ ಮುನ್ನ ಅಖಾಡಕ್ಕಿಳಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಶಿವರಾತ್ರಿ ದಿನ ಪುತ್ರ ಮೃಣಾಲ್ ಜೊತೆ ಟೆಂಪಲ್ ರನ್. ಮೈಸೂರಲ್ಲಿ ಬಿಜೆಪಿ ಅಭ್ಯರ್ಥಿ ಬದಲಾವಣೆ ಸುಳಿವು. ಪ್ರತಾಪ್ ಸಿಂಹ ಬದಲು ಯದುವೀರ್ ಒಡೆಯರ್ ಸ್ಪರ್ಧೆ. ಪರೋಕ್ಷವಾಗಿ ಬದಲಾವಣೆ ಸುಳಿವು ಕೊಟ್ಟ ವಿಜಯೇಂದ್ರ. ಲೋಕಸಭಾ ಚುನಾವಣೆಗೆ ಮೋದಿ ಭರ್ಜರಿ ಪ್ರಚಾರಕ್ಕೆ ಪ್ಲಾನ್. ದೇಶದಲ್ಲಿ 150 ರ್ಯಾಲಿ, ರೋಡ್ ಶೋ ನಡೆಸಲಿದ್ದಾರೆ ನಮೋ. 450 ಕ್ಷೇತ್ರಗಳಲ್ಲಿ ರಣಕಹಳೆ ಮೊಳಗಿಸಲಿದ್ದಾರೆ ಪ್ರಧಾನಮಂತ್ರಿ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್. ಬೀದರ್ ಬಳಿಕ ಪತ್ತೆಯಾಗದ ಶಂಕಿತ ಉಗ್ರನ ಮೂವ್ಮೆಂಟ್. ಮತ್ತೆ ರಿವರ್ಸ್ ಆಪರೇಷನ್ಗೆ ಮುಂದಾದ ಎನ್ಐಎ. ಬಾಂಬ್ ಬ್ಲಾಸ್ಟ್ ಮಾಡಿ ಟ್ರಾವೆಲ್ ಹಿಸ್ಟ್ರಿ ಟ್ರ್ಯಾಕ್ ಆಗದಂತೆ ಪಥ ಬದಲಿಸಿರುವ ಬಾಂಬರ್. ದೇಶ ಬಿಟ್ಟು ಪರಾರಿಯಾಗೋ ಯತ್ನದಲ್ಲಿರೋ ಶಂಕಿತ ಉಗ್ರ. ಸಮುದ್ರ ಮಾರ್ಗವಾಗಿ ಎಸ್ಕೇಪ್ ಆಗಲು ಯತ್ನಿಸುತ್ತಿರೋ ಮಾಹಿತಿ. ಬಾಂಬ್ ಬ್ಲಾಸ್ಟ್ನಿಂದ ಬಂದಾಗಿದ್ದ ರಾಮೇಶ್ವರಂ ಕೆಫೆ ಓಪನ್. ಪ್ರತಿಯೊಬ್ಬರನ್ನ ತಪಾಸಣೆ ಮಾಡಿ ಒಳಬಿಟ್ಟಿರೋ ಸೆಕ್ಯೂರಿಟಿ. ಹೊಸದಾಗಿ ಸೇಫ್ಟಿ ಪ್ರಿಕಾಷನ್ ತೆಗೆದುಕೊಂಡಿದ್ದೀವಿ ಎಂದ ಮಾಲೀಕ ರಾಘವೇಂದ್ರ ರಾವ್. ಬಾಲಮಂಜುನಾಥ ಸ್ವಾಮೀಜಿ ವಿರುದ್ಧ ಫೋಕ್ಸೋ ಪ್ರಕರಣ. ಬಾಲಕಿ ಜೊತೆ ಸ್ವಾಮೀಜಿ ಅಶ್ಲೀಲವಾಗಿ ಮಾತಾಡಿರೋ ಎಕ್ಸ್ಕ್ಲೂಸಿವ್ ಆಡಿಯೋ ಲಭ್ಯ. ಅಪ್ರಾಪ್ತಿಗೆ ವಿಡಿಯೋ ಕಾಲ್ ಮಾಡುವಂತೆ ಕಾವಿಧಾರಿಯ ಒತ್ತಾಯ. ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ. ಕರಿಮಣಿ ಮಾಲೀಕನಾದ ಮಾಜಿ ಕಾರ್ಪೊರೇಟರ್. ನೀರಿಲ್ಲ ಬೆಂಗಳೂರಲ್ಲಿ ನೀರಿಲ್ಲ ಅಂತ ಹಾಡು ಹಾಡಿದ ರಾಮ್ ಮೋಹನ್ ರಾಜ್. ಖುದ್ದು ಸಾಂಗ್ ಹಾಡ್ತಾ ನೀರಿನ ಮಿತ ಬಳಕೆ ಬಗ್ಗೆ ಜಾಗೃತಿ. ನಾಳೆಯಿಂದ 10 ದಿನ ಎಲ್ಲ ಎಸ್ಕಾಂ ಆನ್ಲೈನ್ ಸೇವೆಗಳು ಸ್ಥಗಿತ. ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡುವ ಹಿನ್ನೆಲೆ ಮಾರ್ಚ್ 19ರವರೆಗೂ ಆನ್ಲೈನ್ ಸೇವೆ ಇರಲ್ಲ. ಗ್ರಾಹಕರು ಸಹಕರಿಸುವಂತೆ ಬೆಸ್ಕಾಂ ಮನವಿ. ಹಾಸನದಲ್ಲಿ ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ಬೀಟಮ್ಮ ಗ್ಯಾಂಗ್. ಆನೆಗಳನ್ನು ಕಂಡು ವಾಹನಗಳನ್ನು ನಿಲ್ಲಿಸಿಕೊಂಡು ನಿಂತ ಸವಾರರು. ಲಿಂಗಾಪುರ ಸುತ್ತಮುತ್ತ ಗ್ರಾಮಸ್ಥರು ಎಚ್ಚರಿಕೆಯಿಂದ ಓಡಾಡುವಂತೆ ಅರಣ್ಯ ಸಿಬ್ಬಂದಿ ಸೂಚನೆ. ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಪ್ಲಾಸ್ಟಿಕ್ ಮಾಫಿಯಾ. ನಿಷೇಧಿತ ಪ್ಲಾಸ್ಟಿಕ್ ಮಾಫಿಯಾಕ್ಕೆ ಮಹಾನಗರ ಪಾಲಿಕೆ ಕುಮ್ಮಕ್ಕು. ರಾಜಕಾರಣಿಗಳ ಹೆಸರಲ್ಲಿ ಅಧಿಕಾರಿಗಳಿಂದ ಹಫ್ತಾ ವಸೂಲಿ. ಕಾಂಗ್ರೆಸ್ ಮಾಜಿ ಶಾಸಕ ವಾಸು ನಿಧನ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಕೈನಾಯಕ ಚಿಕಿತ್ಸೆ ಫಲಿಸದೆ ಸಾವು. 2013ರಿಂದ 2018ರವರೆಗೆ ಅಭಿವೃದ್ಧಿ ಕಾರ್ಯಗಳ ಮೂಲಕ ಗಮನ ಸೆಳೆದಿದ್ದ ನಾಯಕ ನೆನಪು ಮಾತ್ರ. ಅಸ್ಸಾಂನ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಮೋದಿ ಭೇಟಿ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದಲ್ಲಿ ತೆರೆದ ಜೀಪ್ನಲ್ಲಿ ನಮೋ ಸಫಾರಿ. ಕಾಜಿರಂಗ್ ನ್ಯಾಷನಲ್ ಪಾರ್ಕ್ನಲ್ಲಿ ರೈನೋ, ಬೆಂಗಾಲ್ ಟೈಗರ್, ಏಷಿಯನ್ ಎಲಿಫೆಂಟ್ ಕಣ್ತುಂಬಿಕೊಂಡ ನಮೋ. ಟ್ರಾಫಿಕ್ ಕಿರಿಕಿರಿಗೆ ಫ್ಲೈಯಿಂಗ್ ಟ್ಯಾಕ್ಸಿಯೇ ಪರಿಹಾರ. ಮಾಮೂಲಿ ವಾಹನಕ್ಕಿಂತ 10 ಪಟ್ಟು ಸ್ಪೀಡ್ನಲ್ಲಿ ಸಂಚಾರ. ದೇಶದ ಪ್ರಮುಖ ನಗರಗಳಲ್ಲಿ ಕೆಲವೇ ತಿಂಗಳಲ್ಲಿ ಸೌಲಭ್ಯ. 92ನೇ ವಯಸ್ಸಿನಲ್ಲಿ 5ನೇ ಮದುವೆಗೆ ಸಿದ್ಧವಾದ ರೂಪರ್ಟ್ ಮುರ್ಡೋಕ್.
ತಮ್ಮ ಗರ್ಲ್ ಫ್ರೆಂಡ್ ಅಲಿನಾ ಜುಕೋವಾರನ್ನ ವರಿಸಲು ನಿರ್ಧಾರ. ಈ ವರ್ಷದ ಜೂನ್ನಲ್ಲಿ ನಡೆಯಲಿದೆ ವಿವಾಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.